ನಮಸ್ಕಾರ ರೈತ ಬಂಧುವರೇ. ನನ್ನ ಹೆಸರು ಮಂಜುನಾಥ್ ಅಂತ. ನಾನಿಲ್ಲಿ ಜಿಕೆವಿಕೆಯಲ್ಲಿ ಹಿರಿಯ ಸಂಶೋಧನಾ ಸಹಚರರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇವತ್ತು ನಾನು ಹೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ರೈತರಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ ಯಾವ ಥರ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ, ನಾನು ನಿಂತಿರೋ ಪ್ಲಾಟಲ್ಲಿ ಅಂದರೆ ಗ್ರೌಂಡ್ ನಟ್ಟು ಕಡಲೆ ಅಂತ ಹೇಳ್ತಾರೆ. ಅದರಲ್ಲಿ ಈಗ ನಾರ್ಮಲ್ ಆಗಿ ರೈತರು ಏನು ಮಾಡ್ತಾರೆ, ಯಾವ ಸ್ಟೇಜಲ್ಲಿ ಮಾಡಬೇಕು ನ್ಯೂಟ್ರಿಯೆಂಟನ್ನು ಮ್ಯಾನೇಜ್ಮೆಂಟ್ ಅನ್ನೋದು ಅವರಿಗೆ ಭಾಳ ಜನ ರೈತರಿಗೆ ಗೊತ್ತಿಲ್ಲ. ನಾರ್ಮಲ್ ಸಿಂಪ್ಲಿ ಏನಿರುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಕ್ರಾಪ್ ಸೋಯಿಂಗ್ ಮಾಡಬೇಕಾದ್ರೆ ಬಿತ್ತನೆ ಟೈಮಲ್ಲಿ ಏನು ಮಾಡ್ತಾರೆ, ಎಲ್ಲನೂ ಡಂಪ್ ಮಾಡಿಬಿಡ್ತಾರೆ. ಸೊ ಈಗ ಮೊದಲು ಹೇಳಬೇಕಂತ ಏನಪ್ಪ ಅಂತಂದರೆ, ಅದೇ ನ್ಯೂಟ್ರಿಯೆಂಟ್ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ, ಒಂದು 2 ಡೋಸು ಅಥವಾ 3 ಡೋಸಾಗಿ ಸ್ಪ್ಲಿಟ್ ಆಗಿ ಕೊಡಬೇಕಂತ ಹೇಳ್ತೀವಿ ನಾವಿಲ್ಲಿ. ಸೊ ಇವಾಗ ನಮ್ಮದು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಎಕ್ಸ್ಪೆರಿಮೆಂಟ್ ಪ್ಲಾಟಲ್ಲಿ ಇದೀವಿ. ಸೊ ಇದರಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ 20 ಮತ್ತು 40 ಅಥವಾ 20 ಮತ್ತು 40 ದಿನಗಳ ಬಿತ್ತನೆ ಆದ ನಂತರ ನ್ಯೂಟ್ರಿಯೆಂಟನ್ನು 2 ಸ್ಪ್ಲಿಟ್ಟಲ್ಲಿ ಕೊಡ್ತೀವಿ. ಸೊ ಇದು ಒಂದು ಯಾವ ಥರ ಆಗುತ್ತಪ್ಪ ಅಂದ್ರೆ, 40 ದಿನಕ್ಕಿಂತ ಮುಂಚೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಒಂದು ಕಡಲೆಬೇಳೆ ಅಥವಾ ಇದು ನೀವು ಗ್ರೌಂಡ್ನಟ್ಟು ಚೆನ್ನಾಗಿ ಬೆಳೀತದೆ. ವೆಜಿಟೇಟಿವ್ ಗ್ರೋತು ಅದಕ್ಕಿಂತ ಮುಂಚೆನೇ ಎಲ್ಲನೂ ಚೆನ್ನಾಗಿ ಬಂದುಬಿಟ್ಟಿರುತ್ತೆ. ಸೊ ಅವಾಗ ಏನಾಗುತ್ತಪ್ಪ ಅಂತಂದರೆ, ಪೆಗ್ ಇನಿಷಿಯೇಷನ್ ಏನಾಗುತ್ತೆ, ಕಾಯಿ ಹೂ ಬಿಡೋದಾಗಲಿ ಪೆಗ್ ಇನಿಷಿಯೇಷನ್ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ರೈತರಿಗೆ ಏನಪ್ಪ ಹೇಳಬೇಕು ಬಯಸ್ತೀನಿ ಅಂದರೆ, ಬಿಫೋರ್ 40 ಡೇಸ್ಗಿಂತ ಮುಂಚೆ ಅಥವಾ 40 ದಿನಗಳ ಮುಂಚೆನೇ ನೀವು ಏನು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು 20 ಅಥವಾ 30, 40 ದಿನಗಳ ಮುಂಚೆನೇ ಮಾಡಿ ಒಂದು ಲ್ಯಾಂಡ್ ಪ್ರಿಪ್ರೇಷನ್ ಆಗಲಿ ಅಥವಾ ಕ್ರಾಪ್ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಬಯಸ್ತೀನಿ. ಧನ್ಯವಾದಗಳು.